ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ಆ್ಯಂಡ್ ಮದ್ದೂರಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಹೊರಟ್ವಿ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಿತ್ತು, ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಮದ್ದೂರಲ್ಲಿ ನಾನ್ ವೆಜ್ ಫಂಕ್ಷನ್ ಇತ್ತು. ಸೊ ಇನ್ ಡೀಟೇಲಾಗಿ ಏನು ಫಂಕ್ಷನ್ ಅಂತ ಗೊತ್ತಿಲ್ಲ, ಬಟ್ ಅವ್ರ ಮನೇಲಿ ಒಂದು ನಾನ್ ವೆಜ್ ಫಂಕ್ಷನ್ ಥರ ಮಾಡ್ತಾರೆ. ಸೊ ಇನ್ವೈಟ್ ಮಾಡಿದ್ರು, ಸೊ ಹೋಗ್ತಿದ್ವಿ. ಆ್ಯಂಡ್ ಏನಂದರೆ ವಿಲೇಜ್ ವೈಬ್ಸ್ ಆಗಿರೋದ್ರಿಂದ ಸಖತ್ತಾಗಿರುತ್ತೆ. ಸೊ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫುಲ್ ಕ್ಯಾಪ್ಚರ್ ಮಾಡಲಿಲ್ಲ, ಮಾಡಿರೋದ್ರಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಶ್ರೀರಾಮನವಮಿ ಹಬ್ಬ ಈಗ ಮಾಡ್ತಿದ್ರು ಆನ್ ದ ವೇ. ಸೊ ಅಲ್ಲಿ ಪ್ರಸಾದ ಕೊಟ್ಟರು, ಸೊ ತಿನ್ಕೊಂಡು ಹೊರಟ್ವಿ. ಅವ್ರ ಮನೆಯಿಂದ ವ್ಯೂ ನೋಡಿ, ಬಟ್ ಇಲ್ಲೇ ಹೋದ್ರು ಸಿಕ್ಕಾಪಟ್ಟೆ ಬಿಸಿಲಿದೆ. 34 ಅನಿಸುತ್ತೆ, 34 ಅಷ್ಟು ಬಿಸಿಲಿದೆ ಅಪ್ಪ. ಆ್ಯಂಡ್ ಸ್ವಲ್ಪ ಆಚೆನೇ ಕುತ್ಕೊಂಡು, ಅಟ್ಲೀಸ್ಟ್ ಒಳಗಡೆ ಇರೋಕ್ಕಾಗಲ್ಲ ಅಂತ ಆಚೆ ಕುತ್ಕೊಂಡಿದ್ವಿ. ಆ್ಯಂಡ್ ಅವ್ರ ಸೈಡಲ್ಲಿ ಏನಂತಂದರೆ ಎಲೆ ಹಾಕ್ಬಿಟ್ಟು ಅದರಲ್ಲಿ ದೇವರಿಗೆ ಅಂತ ಎಡೆ ಹಾಕ್ತಾರೆ. ಸೊ ಅದೆಲ್ಲ ಹಾಕಿದ್ರು. ಸೊ ಅಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು, ಆ ಶೆಕೆಯಲ್ಲಿ ಆ್ಯಕ್ಚುಲಿ ಬಿಸಿ ಊಟ ಮಾಡೋದಕ್ಕೆ ಆಗಲಿಲ್ಲ. ಎಷ್ಟಿರುತ್ತೋ ಅಷ್ಟು ಊಟ ಮಾಡಿಕೊಂಡು, ಆ್ಯಂಡ್ ಅಲ್ಲೇ ಇನ್ನೊಂದು ಫಂಕ್ಷನ್ ಇತ್ತು. ಸೊ ಅದು ಫಂಕ್ಷನ್ ಅಂದರೆ ಲೈಕ್ ಊರ ಹಬ್ಬದ ಥರ. ಸೊ ಅಲ್ಲಿ ಹೋಗಿ, ಬಟ್ ಊಟ ಏನೂ ತಿನ್ನಲಿಲ್ಲ, ಮುಖ ತೋರಿಸ್ಕೊಂಡು ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಸ್ವಲ್ಪ ಆಚೆ ಹೋಗಬೇಕಿತ್ತು. ಸೊ ಆಚೆ ಹೋಗಿ ಆಲ್ಮೋಸ್ಟ್ 11 ಆಗಿತ್ತು ಟೈಮು. ಸೊ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಂತ ಹೇಳಿ ಮ್ಯಾಕ್ಟಿಗೆ ಹೋಗಿ ಬರ್ಗರು ಮತ್ತು ಫ್ರೈಸ್ ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಆ್ಯಂಡ್ ಮತ್ತೆ ಟ್ಯೂಸ್ಡೇ ಅಗೇನ್ ಮತ್ತೆ ಫಂಕ್ಷನ್ ಇತ್ತು. ಸೊ ಏನಂದರೆ ಆ್ಯಕ್ಚುಲಿ ಊರಲ್ಲಿ ಒಂದು ಆರತಿ ಅಂತ ಮಾಡ್ತಾರೆ. ಸೊ ಅದು ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಹೊರಟಿದ್ವಿ. ಆನ್ ದ ವೇ ಈ ಟೆಂಪಲ್ಗೆ ತುಂಬ ದಿನ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಹೋಗೋದಕ್ಕಾಗಿರಲಿಲ್ಲ. ಸೊ ಇವತ್ತು ಯಾಕೆ ಹೋಗಬಾರ್ದು ಅಂತ ಹೇಳಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ದೇವ್ರು ತುಂಬ ಚೆನ್ನಾಗಿತ್ತು. ಸೊ ಆಲ್ರೆಡಿ ಟೈಮ್ ಆಗಿತ್ತು 10:30. ಸೊ ಅಲ್ಲೇ ಬಿಡ್ತಿದ್ದು ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಟ್ವಿ. ಆ್ಯಂಡ್ ಈ ವೀಕ್ ಪೂರ್ತಿ ಬ್ರೇಕ್ಫಾಸ್ಟ್ ಲೇಟ್ ಆಗಿದೆ, ಯಾಕೆಂದು ಗೊತ್ತಿಲ್ಲ. ಆ್ಯಂಡ್ ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ಏನು ಆರತಿ ಮಾಡಬೇಕಿತ್ತು, ಸೊ ಅದೆಲ್ಲ ಮುಗಿಸಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಮುನೇಶ್ವರ ಟೆಂಪಲ್ ಇದೆ ಊರಲ್ಲಿ. ಸೊ ಅಲ್ಲಿ ಹೋಗಿದ್ವಿ, ಬಿಕಾಸ್ ಯಾರೋ ನಾನ್ ವೆಜ್ ಊಟ ಕೇಳಿದ್ರು. ಸೊ ತಿನ್ಕೊಂಡು ಮನೆಗೆ ಬಂದ್ವಿ.